ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ನಂತರದಲ್ಲಿ ಬರುವಂಥ ಮಾಸ ಅಂದರೆ ಮಾರ್ಗಶಿರ ಮಾಸ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾವು ಮಾಡಲೇಬೇಕಾದಂಥ ಒಂದು ಪೂಜೆಯ ವಿವರಣೆ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನಮಗೆ ಈ ಮಾರ್ಗಶಿರ ಅಮಾವಾಸ್ಯೆ ಪ್ರಾರಂಭವಾಗುವಂಥದ್ದು 19ನೇ ತಾರೀಕು ಬುಧವಾರ ಬೆಳಗ್ಗೆ 9:44 ಪ್ರಾರಂಭವಾಗಿರುವಂಥದ್ದು 20ನೇ ತಾರೀಕು ಗುರುವಾರ ಮಧ್ಯಾಹ್ನ 12:17 ಮುಕ್ತಾಯವಾಗುತ್ತದೆ. ಹಾಗಾಗಿ ನಾವು ಈ ಅಮಾವಾಸ್ಯೆ ಪೂಜೆಯನ್ನು 20ನೇ ತಾರೀಕು ಗುರುವಾರ ಆಚರಣೆ ಮಾಡಬೇಕಾಗುತ್ತದೆ. ಹಾಗಾಗಿ ಈ ಗುರುವಾರ ಅಮಾವಾಸ್ಯೆ ಬಂದಿರೋದ್ರಿಂದ ನಮಗೆ ಅಂದಿನ ದಿವಸ ನಮಗೆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗುವಂಥದ್ದೇ ಅಮಾವಾಸ್ಯೆ ನಂತರದ ದಿವಸ, ಶುಕ್ರವಾರದ ದಿವಸದಿಂದ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭವಾಗುತ್ತದೆ. ಹಾಗಾಗಿ ನಾನು ಈಗ ಮಾರ್ಗಶಿರ ಮಾಸದಲ್ಲಿ ನಾವು ಮಾಡಲೇಬೇಕಾದಂಥ ಲಕ್ಷ್ಮೀ ಪೂಜೆಯ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಈ ಮಾರ್ಗಶಿರ ಮಾಸಕ್ಕೆ ವೈಕುಂಠ ಮಾಸ ಅಂತಲೂ ಕೂಡ ಕರೀತಾರೆ, ಅಥವಾ ಮಾಘ ಪೂರ್ವ ಕಾಲ ಅಂತಲೂ ಕೂಡ ಕರೀತಾರೆ. ಈ ಒಂದು ಮಾರ್ಗಶಿರ ಮಾಸದಲ್ಲಿ ನಾವು ಮಾಡುವಂಥ ಲಕ್ಷ್ಮೀ ಪೂಜೆಯಿಂದ ನಮ್ಮಲ್ಲಿ ಒಂದು ಧನ ಪ್ರಾಪ್ತಿ ಆಗುತ್ತದೆ, ಸೌಭಾಗ್ಯ ಹೆಚ್ಚಾಗುತ್ತದೆ, ಶಾಂತಿ ಮತ್ತು ಕುಟುಂಬದ ಸುಖ ಕೂಡ ಹೆಚ್ಚಾಗಿ ನಮಗೆ ದೊರೀತಾ ಹೋಗುತ್ತದೆ. ಎಲ್ಲ ರೀತಿಯಲ್ಲಿ ನಿಮ್ಮ ಏನು ಕೋರಿಕೆ ಇದೆ ಪ್ರತಿಯೊಂದು ಕೂಡ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಮಾಡುವಂಥ ಲಕ್ಷ್ಮೀ ಪೂಜೆ ತುಂಬಾನೇ ವಿಶೇಷವಾಗಿ ಫಲ ಕೊಡುವಂಥದ್ದು. ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡೋದೇನಪ್ಪಾ ಅಂತಂದ್ರೆ, ಈ ಒಂದು ಪೂಜೆಯನ್ನು ನೀವು ಮಾಡೋದನ್ನ ಮರಿಬೇಡಿ. ಎಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಳ್ಳಿ. ನಂತರದ ದಿವಸ ನಿಮಗೆ ಪೂಜೆಯ ವಿಧಾನವನ್ನು ಕೂಡ ತಿಳಿಸ್ಕೊಡ್ತೇನೆ. ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡಿದರೆ ತುಂಬಾನೇ ಒಳ್ಳೆಯದು. ನೋಡಿ, ನಮಗೆ ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಪ್ರಾರಂಭವಾಗುವಂಥದ್ದು ಪ್ರತಿ ಗುರುವಾರ ನಾವು ಮಾಡಬೇಕಾಗುತ್ತದೆ. ನಿಮಗೆ ಗೊತ್ತಿರುವಂಥದ್ದು ಏನಪ್ಪಾ ಅಂತಂದ್ರೆ, ಲಕ್ಷ್ಮೀ ಪೂಜೆ ನಾವು ಶುಕ್ರವಾರ ಮಾಡ್ತೀವಲ್ವಾ ಅಂತ ನೀವು ಅನ್ಕೋಬಹುದು. ಈ ಮಾರ್ಗಶಿರ ಮಾಸದಲ್ಲಿ ಮಾತ್ರ ನಾವು ಗುರುವಾರದ ಸಮಯದಲ್ಲಿ ನಾವು ಲಕ್ಷ್ಮೀ ಪೂಜೆ ಮಾಡ್ತೇವೆ. ಅದು ತುಂಬಾನೇ ವಿಶೇಷತೆ. ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತದೆ. ಇನ್ನು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾನು ನಿಮಗೆ ಒಂದು ದೀಪಾರಾಧನೆ, ಪೂಜೆ ವಿಧಾನ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿ ಕೊಡ್ತಾ ಹೋಗ್ತೇನೆ. ಕಳಸ ಸ್ಥಾಪನೆ ಕೂಡ ತುಂಬಾ ವಿಶೇಷವಾಗಿರುತ್ತದೆ. ಈಗ ಬನ್ನಿ, ನಾವು ಲಕ್ಷ್ಮೀ ಪೂಜೆ ಎಷ್ಟು ವಾರಗಳು ಬರುತ್ತೆ ಅಂತ ಅನ್ನುವುದಾದರೆ 4 ಗುರುವಾರಗಳು ನಮಗೆ ಸಿಗ್ತಾ ಹೋಗುತ್ತದೆ. ಈಗಾಗಲೇ ಹೇಳಿದಾಗೆ ನಾನು 20ನೇ ತಾರೀಕು ಅಮಾವಾಸ್ಯೆ ಅಂದರೆ ನಮಗೆ 21ನೇ ತಾರೀಕು ಶುಕ್ರವಾರ ನಮಗೆ ಮಾರ್ಗಶಿರ ಮಾಸ ಪ್ರಾರಂಭ. ಹಾಗೇನೆ 27ನೇ ತಾರೀಕು ನವೆಂಬರ್ ಗುರುವಾರ ಅಂದಿನ ದಿವಸ ನಾವು ಮಾರ್ಗಶಿರ ಲಕ್ಷ್ಮೀ ಪೂಜೆನ ಮಾಡಬೇಕಾಗುತ್ತದೆ. ಮೊದಲನೇ ವಾರದ ಲಕ್ಷ್ಮೀ ಪೂಜೆ ನಮಗೆ ನವೆಂಬರ್ ತಿಂಗಳಿನಲ್ಲಿ ಪ್ರಾರಂಭವಾಗುತ್ತದೆ. ನಂತರ ಸಿಗುವಂಥ 3 ವಾರಗಳು ನಮಗೆ ಡಿಸೆಂಬರ್ ತಿಂಗಳಿನಲ್ಲಿ ಬರುತ್ತದೆ. ಅಂದರೆ 4ನೇ ತಾರೀಕು ಡಿಸೆಂಬರ್ ಗುರುವಾರ, ಹಾಗೆ 11ನೇ ತಾರೀಕು ಡಿಸೆಂಬರ್ ಗುರುವಾರ, ಮತ್ತು 18ನೇ ತಾರೀಕು ಡಿಸೆಂಬರ್ ಗುರುವಾರ. ಈ 4 ಗುರುವಾರಗಳು ನಮಗೆ 27 ನವೆಂಬರ್ಗೆ ಪ್ರಾರಂಭವಾಗಿರುವಂಥದ್ದು. 18ನೇ ತಾರೀಕು ಡಿಸೆಂಬರ್ ಆ ಒಂದು ದಿವಸದಲ್ಲಿ ನಮಗೆ ಈ ಮಾರ್ಗಶಿರ ಲಕ್ಷ್ಮೀ ಪೂಜೆಯು ಮುಕ್ತಾಯವಾಗುತ್ತದೆ. ಹಾಗೆಯೇ ಈ ಒಂದು ಲಕ್ಷ್ಮೀ ಪೂಜೆ ಈಗಾಗಲೇ ಹೇಳಿದಾಗೆ ತುಂಬ ವಿಶೇಷವಾದದ್ದು. ಎಲ್ಲರೂ ಕೂಡ ಆಚರಣೆ ಮಾಡಿ. ಹಾಗೆಯೇ ಇವತ್ತಿನ ಒಂದು ವಿಚಾರ ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು ಮಾರ್ಗಶಿರ ಮಾಸದ ಒಂದು ಅಮಾವಾಸ್ಯೆ ಪೂಜೆ ಜೊತೆಯಲ್ಲಿ ಮಾರ್ಗಶಿರ ಮಾಸದ ಎಷ್ಟು ವಾರಗಳು ನಮಗೆ ಲಕ್ಷ್ಮೀ ಪೂಜೆ ಸಿಗ್ತದೆ ಅಂತ ತಿಳಿಸ್ಕೊಟ್ಟಿದ್ದೇನೆ. ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.